Hi, hello, namaste everyone. I am Pramod Gujjar from Gujjar Tutorials. We were discussing about nationalism in India. In today's class, we are going to study about the important concept called Rowlatt Act. What Rowlatt Act? ಸರಿ, ರೌಲಟ್ ಆಕ್ಟ್ ಅಂದ್ರೆ ಏನು? ಇದು ಯಾಕೆ ಇಂಪೋಸ್ ಮಾಡಿದ್ರು? ಏನಾಯ್ತು? ಇದರ ಎಫೆಕ್ಟ್ ಏನು? ಯಾವುದೇ ಒಂದು ಸೋಷಿಯಲ್ ಒಳಗೆ ಅಥವಾ ಸೈನ್ಸ್ ಒಳಗೆ ಯಾವುದೇ ಒಂದು ಲಾ ಅಥವಾ ಒಂದು ಆಕ್ಟ್ ನ ನೀವು ಕಲಿಬೇಕು ಅಂದ್ರೆ ಯಾಕೆ ಮಾಡಿದ್ರು, ಯಾರು ಮಾಡಿದ್ರು, ಅದರಿಂದ ಯೂಸಸ್ ಏನು, ಡಿಸ್ಯೂಸಸ್ ಏನು, ಇವು 4 ಪಾಯಿಂಟ್. ಈ 4 ಪಾಯಿಂಟ್ ನಿಮ್ಮ ತಲೆಯಲ್ಲಿ ನೀಟಾಗಿ ಫಿಕ್ಸ್ ಆದ್ರೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರ್ತಾವ, ತಿಳ್ಕೊಂಡಿದ್ದಕ್ಕೆ ಸಾರ್ಥಕ ಆಗುತ್ತೆ. ಇಲ್ಲ ಅಂದ್ರೆ ಯೂಸೇ ಇಲ್ಲ. ನೋಡ್ರಿ, ರೌಲಟ್ ಆಕ್ಟ್ ಯಾವಾಗ ಬರುತ್ತೆ ಅಂದ್ರೆ ಇನ್ನ 1919. ಯಾವಾಗ? ಇನ್ನ 1919. ಇದನ್ನ ಪ್ರಪೋಸ್ ಮಾಡಿದವ್ರು ಯಾರು ಅಂದ್ರೆ, ಇದನ್ನ ಇಂಪ್ಲಾಯ್ ಮಾಡಿದವ್ರು ಯಾರು ಅಂದ್ರೆ ಇಂಪೀರಿಯಲ್ ಲೆಜಿಸ್ಲೇಟಿವ್ ಅಂತ ಕರಿತೀವಿ ನಾವು. ಇಂಪೀರಿಯಲ್ ಲೆಜಿಸ್ಲೇಚರ್ ಅಂತ ಕರಿತೀವಿ. ಏನ್ ಸರ್ ಇದು ಇಂಪೀರಿಯಲ್ ಲೆಜಿಸ್ಲೇಚರ್? ಸರ್ ಹೊಸ ತರ ಐತಲ್ಲ ಸರ್ ವರ್ಡ್. ಈಗ ನಮ್ ಇಂಡಿಯಾದಲ್ಲಿ ಇವಾಗ ರೈಟ್ ನಾವು ಏನಾದ್ರೂ ಒಂದು ಹೊಸ ರೂಲ್, ಹೊಸ ಲಾ ಬರ್ಬೇಕು ಅಂದ್ರೆ ಏನ್ ಮಾಡ್ತೀವಿ ನಾವು? ಪಾರ್ಲಿಮೆಂಟ್ ಅಂತ ಅದು ಪಾಸ್ ಆಗ್ಬೇಕು. ಪಾರ್ಲಿಮೆಂಟ್ ಏನ್ ಮಾಡುತ್ತೆ? ಒಂದೇನೋ ಕಾನ್ಸೆಪ್ಟ್ ನ ತಗೊಳತ್ತೆ, ಅದ್ರ ಮೇಲೆ ಡಿಸ್ಕಷನ್, ಪರ ವಿರೋಧ ಎಲ್ಲ ಚರ್ಚೆಗಳಾದ್ಮೇಲೆ ಅದ್ರ ಮೇಲೆ ರಾಷ್ಟ್ರಪತಿ ಸೈನ್ ಬಿದ್ದಾಗ, ಅಂಕಿತ ಬಿದ್ದಾಗ ಅದು ಒಂದು ಮಸೂದೆ ಆಗಿ ಬರುತ್ತೆ. ಹೌದಾ? ಅವಾಗ ಅಂದ್ರೆ ಬಿಫೋರ್ ಇಂಡಿಪೆಂಡೆನ್ಸ್, ಅವಾಗಿನ ಇಂಡಿಯನ್ ಗವರ್ಮೆಂಟ್ ಅಂದ್ರೆ ವಿಚ್ ವಾಸ್ ರನ್ ಬೈ ದ ಬ್ರಿಟಿಷ್ ಪೀಪಲ್, ಅವರಲ್ಲಿ ಒಂದು ಗ್ರೂಪ್ ಇತ್ತು, ಅದನ್ನ ಕರಿತಿದ್ರು ನಾವು ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಾನು ಕರಿತಿದ್ವಿ, ಆರ್ ಶಾರ್ಟ್ಲಿ ಯು ಕ್ಯಾನ್ ಕಾಲ್ ಇಂಪೀರಿಯಲ್ ಲೆಜಿಸ್ಲೇಚರ್ ಅಂತ. ಇವ್ರೇನ್ ಮಾಡ್ತಾರೆ? ಇವರು ಒಂದು ಆಕ್ಟ್ ನ ತರ್ತಾರೆ, ಅದ್ರ ಹೆಸರು ರೌಲಟ್ ಆಕ್ಟ್. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ರಿ. ಬಹಳ ಇಂಪಾರ್ಟೆಂಟ್, ಬಹಳ ಡೇಂಜರಸ್, ಬಹಳ ಜನ ರೊಚ್ಚಿಗೆಚ್ಚಿದ್ರು. ಯಾಕೆ ಸರ್ ರೌಲಟ್ ಆಕ್ಟ್ ಅಂದ್ರೆ ಅದ್ರ ರೂಲ್ಸ್ ಏನ್ ಗೊತ್ತಾ? ಈಗ ಏನೋ ಒಬ್ಬರು ಯಾರ್ದೋ ಒಬ್ಬರ ಮೇಲೆ ಕೇಸ್ ಹಾಕಿದ್ರು ಅಂತ ಅನ್ಕೊಳ್ರಿ, ಅವ್ರ ಮೇಲೆ ಯಾವುದೇ ರೀತಿಯ ಪರ ವಿರೋಧ ಚರ್ಚೆ ಏನಾಗಲ್ಲ, ತಗೊಂಡೋಗೋದ್ರೆ ಜೈಲಿಗೆ ಹಾಕೋದು 2 ವರ್ಷ. ಅವ್ನ್ ಮಾಡ್ಯಾನ ಬಿಟ್ಟಾನ ಸೆಕೆಂಡ್ರಿ, ಅವನ ಮೇಲೆ ಡೌಟ್ ಬರ್ತಾ ಎತ್ಕೊಂಡೋಗ್ರಿ 2 ವರ್ಷ ಜೈಲೊಳಗೆ ಹಾಕಿದ್ರು. ಯಾರು ಸುಮ್ಮನೆ ಇರ್ತಾರ? ಇಷ್ಟೆಲ್ಲ ಆದಾಗ ಯಾರು ಸುಮ್ಮನೆ ಇರ್ತಾರ? ಅದಕ್ಕೆ ರಚಿಗೆದ್ರು ಗಾಂಧೀಜಿ ಈ ರೂಲ್ಸ್ ನ, ಇದೇನೈತಲ್ಲ ಆಕ್ಟ್, ಇದನ್ನ ನಾವು ಕ್ಯಾನ್ಸಲ್ ಮಾಡಿಸ್ಬೇಕು, ಇದನ್ನ ನಾವು ಬಂದ್ ಮಾಡಿಸ್ಬೇಕು ಅಂತ ಏನ್ ಮಾಡ್ತಾರೆ? ಗಾಂಧೀಜಿ ಒಂದು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ನ ತರ್ತಾರೆ. ಯಾವ ಮೂವ್ಮೆಂಟ್? ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ಏನ್ ಸರ್ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಅಂದ್ರೆ? ಏನಿಲ್ಲ, ಗೌರ್ಮೆಂಟ್ ಹೇಳಿದ್ ಏನು ಮಾಡಲ್ಲ. ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳ್ಬೇಕಂದ್ರೆ ಅವ್ರು ಡೆಡ್ ಅಪೋಸಿಟ್, ನಾವು ಪಕ್ಕ ಉಲ್ಟಾ, ನೀ ಏನ್ ಹೇಳ್ತಿ ಅದನ್ನ ಮಾಡಲ್ಲ ಅನ್ನೋದ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್. ನೀ ಏನಾರ ಮಾಡ್ತಮ್ಮ, ನೀ ಹೇಳಿದ್ ನನ್ ಕೈ ಮಾಡಕ್ಕಾಗಲ್ಲ. ಈ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ನ ಗಾಂಧೀಜಿ ಅವರು ಏಪ್ರಿಲ್ 6, 1919 ಅಲ್ಲಿ ಅನೌನ್ಸ್ ಮಾಡ್ತಾರೆ. ಯಾವಾಗ? ಏಪ್ರಿಲ್ 6, 1919. ನೋಡ್ರಿ, ಸೋಷಲ್ ಒಳಗೆ ಡೇಟು, ಹೆಸರು ಬಹಳ 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 ಇಂಪಾರ್ಟೆಂಟ್. ನೆನಪಿಟ್ಕೊಳ್ರಿ. ಇದು ಗಾಂಧೀಜಿ ಕಾಲ್ ಕೊಟ್ರು. ಎಲ್ಲಾರು ಏನ್ ಮಾಡಕ್ ಬಂದ್ರು? ಗೌರ್ಮೆಂಟ್ ಸ್ಕೂಲ್ ನಡೆಸ್ತಿದ್ರು, ಸ್ಕೂಲ್ನ ಬಂದ್ ಮಾಡಿದ್ರು, ಸ್ಟೂಡೆಂಟ್ಸ್ ಶಾಲಿ ಬಿಟ್ರು, ಹೆಡ್ ಮಾಸ್ಟರ್ ಶಾಲೆಗೆ ರಿಸೈನ್ ಮಾಡಿದ್ರು, ನಮ್ಮಂತ ಟೀಚರ್ಸ್ ಕೆಲಸ ಬಿಟ್ರು. ಅವರು ಟೈಟಲ್ಸ್ ಏನ್ ಕೊಟ್ಟಿದ್ರಲ್ಲ, ಬ್ರಿಟನ್ ಕೆಲವೊಂದು ಟೈಟಲ್ಸ್ ಕೊಟ್ಟಿದ್ರು, ಸರ್, ಹಿಂದ್, ಆತರ ಎಲ್ಲ ಬೇರೆ ಬೇರೆ ಟೈಟಲ್ ಕೊಟ್ಟಿದ್ರು. ಆ ಟೈಟಲ್ನೆಲ್ಲ ಏನ್ ಮಾಡ್ತಾರೆ? ಬ್ಯಾನ್ ಮಾಡ್ತಾರೆ. ನಮಗ್ ಬೇಡ, ನಿನ್ ಟೈಟಲ್ ನೀನ ಇಟ್ಕ ಅಂತೇಳಿ. ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ಲಿ, ಗಾಂಧೀಜಿ ಆಗಿರ್ಲಿ, ಅವ್ರಿಗೆಲ್ಲ ಕೊಟ್ಟಿದ್ದು ಟೈಟಲ್ ನ ವಾಪಸ್ ಕೊಡ್ತಾರೆ. ಮಗ ನೀನ ಇಟ್ಕ, ನೀ ಏನ್ ಬೇಕಾಗಿಲ್ಲ, ಇದ್ರ ಜರೂರತ್ ಇಲ್ಲ ಅಂತ ಏನ್ ಮಾಡ್ತಾರೆ? ವಾಪಸ್ ಕೊಡ್ತಾರೆ. ಕೆರೆ ನೀರನ್ನ ಕೆರೆಗೆ ಚೆಲ್ಲಿ ಬ್ರಿಟಿಷಿಗೆ ವಾಪಸ್ ಕೊಡ್ತಾರ. ಒಂದು ಪೋಸ್ಟ್ ಹೊಡಲ್ಲ, ಯಾಕಂದ್ರ ಮ್ಯಾಕ್ಸಿಮಮ್ ಕೆಲ್ಸಕ್ಕಿದ್ದವ್ರೆ ನಮ್ಮ ಇಂಡಿಯಾದಲ್ಲಿ. ಹೌದಾ? ಇವರೆಲ್ಲ ಏನ್ ಮಾಡಿದ್ರು? ಗೌರ್ಮೆಂಟ್ ಅಗೇನ್ಸ್ಟ್ ರೆಬಿಲಿಯನ್ ಸ್ಟಾರ್ಟ್ ಮಾಡಿದ್ರು. ಗೌರ್ಮೆಂಟ್ ಅವ್ರು ಏನ್ ಹೇಳಿದ್ರು ನಾವು ಮಾಡಲ್ಲ, ಗೌರ್ಮೆಂಟ್ ಕೆಲಸ ಮಾಡಲ್ಲ, ಗೌರ್ಮೆಂಟ್ ಅಫಿಷಿಯಲ್ ಹೇಳಿದ್ ಕೇಳಲ್ಲ. ಸೊ ಏನಾಯ್ತು? ಬ್ರಿಟಿಷರಿಗೆ ಚಿಂತೆ ಸ್ಟಾರ್ಟ್ ಆಗ್ಬಿಡ್ತು. ಏನ್ ಚಿಂತೆ ಸ್ಟಾರ್ಟ್ ಆಯ್ತು ಅಂದ್ರೆ, ಈಗ ಕೆಲ್ಸಕ್ಕ ಇಲ್ಲ ಅಂದ್ರೆ ಪೋಸ್ಟ್ ಬರಲ್ಲ,
ಅವಾಗ ಟೆಲಿಗ್ರಾಮ್ ಅಂತಿತ್ತು, ಈಗೆಲ್ಲ ನೀವು ವಾಟ್ಸಪ್ ಒಳಗೆ ಒಂದು ಮೆಸೇಜ್ ಕಳಿಸ್ಬಿಡ್ತೀರಿ ಬಿಡ್ರಿ, ಈಗಿಂದ ಬೇರೆ. ಅವಾಗ ಇರ್ಲಿಲ್ಲ. ಸೊ ಅವಾಗ ಟೆಲಿಗ್ರಾಮು, ರೈಲ್ವೆ ಮೇನ್ ಇತ್ತು. ಇವ್ರು ಏನ್ ಮಾಡ್ತಿದ್ರು ಪಾಪ ಬ್ರಿಟಿಷ್ನವ್ರಿಗೆ ಯಾವಾಗೋ ಪಾಪ ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಾಗ ಅವ್ರ ಗಂಡ ಹೆಂಡತಿ ಪಾಪ ಇದ್ರಲ್ಲ, ಅವ್ರಿಗೆ ಒಂದು ಕಳಿಸ್ಬೇಕಲ್ಲ, ಪ್ರೇಮದ ಕರೆಯೋಲೆ ಕರೆಯೋಲೆ ಕರೆಬಾವೋಲೆ ಅಂತೇಳಿ ಅವು ವಾಪಸ್ ಬರ್ಬೇಕಲ್ಲ, ರಿಟರ್ನ್ ಕ್ಯಾಶ್ ಮಾಡ್ಬೇಕಲ್ಲ. ನಡುವ್ ಕನೆಕ್ಷನ್ ಕಟ್ ಮಾಡಿದ್ರೆ ಹೆಂಗೆ? ಪಾಪ ಅವ್ರಿಗೆ ಏನ್ ಚಿಂತತ್ತು, ಯಪ್ಪ ಏನೋ ತೆಲುಗು ಎಬ್ಸಿದ್ರ ಅವ್ರು, ನಾವೇನ್ ಮಾತಾಡೋದು, ಮಕ್ಕ ಅಂತ ನೋಡಕ್ಕಾಗಲ್ಲ. ಪಾಪ ಅವ್ರು ಬರ್ದಿದ್ದಾರೆ ಕೇಳ್ತಿದ್ವಿ ನಾವು, ಇವ್ರು ಇಂಡಿಯಾದವ್ರು ಅದನ್ನ ಹಾಳು ಮಾಡಿದ್ರಲ್ಲ ಅಂತೇಳಿ. ಅವಾಗ ಇವ್ರು ಏನ್ ಮಾಡ್ತಾರ ಅಂದ್ರೆ ಅವರು ಏನ್ ಮಾಡ್ತಾರ, ಒಂದು ಪೀಸ್ಫುಲ್ ಮಾರ್ಚ್ ಪಾಸ್ಟ್ ನಡೀತಿರ್ತೈತಿ ರೈತರದು. ಅದ್ರ ಮೇಲೆ ಏನ್ ಮಾಡ್ತಾರೆ ಇವರು, ಅಟ್ಯಾಕ್ ಮಾಡಿಸ್ಬಿಡ್ತಾರ. ಏನು ಪೊಲೀಸು ಓಪನ್ ಫೈರಿಂಗ್ ಮಾಡಿಸ್ಬಿಡ್ತಾರ. ಪಾಪ ಅವ್ರ ಪಾಡಿಗೆ ಅವರು ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಸ್ಟ್ರೈಕ್ ಮಾಡ್ಕೊಂತ ಬರ್ತಿದ್ರು. ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಯಾರು ಸಪೋರ್ಟ್ ಮಾಡ್ಬೇಡ್ರಿ ಅಂತ ಬ್ರಿಟಿಷ್ ಎದುರಿಗೆ, ಆ ಪೊಲೀಸ್ ಎದುರಿಗೆ ಹಿಂಗ ಅನ್ಕೊಂತ ಹೋಗ್ಬಿಟ್ಟಾರ. ಅವ್ರ ಇರೋಚಿಗೆ ಒಂದಿಬ್ರನ್ನ ಹೊಡೆದ್ಬಿಟ್ಟಾರ, ಶೂಟ್ ಮಾಡಿದ್ರು. ಸೊ ನಮ್ ಜನ ಸುಮ್ಮನೆ ಇರ್ತಾರ, ನೀವೊಬ್ಬ ನೋಡಿದಿಲ್ಲ 10 ಜನ ನೆತ್ತೀನಿ ಅಂತ ಏನ್ ಮಾಡ್ತಾರ, ಪೋಸ್ಟ್ ಆಫೀಸ್, ರೈಲ್ವೆ ಸ್ಟೇಷನ್, ಪೊಲೀಸ್ ಸ್ಟೇಷನ್ ಒಂದೇ ಬಿಡಲಿಲ್ಲ, ಎಲ್ಲಾದ್ರ ಮೇಲೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿಬಿಟ್ರು. ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಏನ್ ಮಾಡ್ತಾರ, ಬಹಳ ಕಷ್ಟ ಆಗ್ಬಿಡ್ತೇವೆ ಬ್ರಿಟಿಷರಿಗೆ. ಅಮೃತಸರ್ ಒಳಗೆ ಏನಾಗಿತ್ತಲ್ಲ, ಈ ಪೀಸ್ಫುಲ್ ಪ್ರಿಸೆಷನ್ ಮೇಲೆ ಯಾವಾಗ ಗೋಲಿಬಾರ್ ಮಾಡಿದ್ರು, ನಮ್ ಇಂಡಿಯಾದವ್ರು ತಿರುಗಿ ಬಿದ್ಬಿಟ್ರು ಅವ್ರ ಮೇಲೆ. ಅವ್ರನ್ನ ಕಂಟ್ರೋಲ್ ಮಾಡ್ಬೇಕಲ್ಲ, ಅವ್ರನ್ನ ಸಪ್ರೆಸ್ ಮಾಡ್ಬೇಕಲ್ಲ, ಅವ್ರನ್ನ ಸಪ್ರೆಸ್ ಮಾಡ್ಬೇಕಲ್ಲ. ಸೊ ಅವ್ರ ಮಾರ್ಷಲ್ ಲಾ ಅಂತ ಇರ್ತಾರ, ಮಾರ್ಷಲ್ ಲಾ. ಅದಕ್ಕೆ ಮತ್ತೊಬ್ಬನ್ ಕಮಾಂಡರ್ ಮಾಡ್ತಾರ. ಅವ್ರು ಯಾರು ಅಂದ್ರೆ ಡಯರ್ ಅಂತ, ಬಹಳ ಇಂಪಾರ್ಟೆಂಟ್, ಖತರ್ನಾಕ್ ಅದಾನವನು. ಹೆಂಗೆ ಜರ್ಮನಿ ಒಳಗೆ ಹಿಟ್ಲರ್ ಇದ್ದಾಗ ನಮ್ಮ ಇಂಡಿಯಾದಾಗ ಕಾಡ್ದವ್ ಇವನ್ ಯಾರು, ಜನರಲ್ ಡಯರ್ ಅಂತೇಳಿ. ಇವನ್ ಏನ್ ಮಾಡ್ತಾನ, ಇವ್ರನ್ನೆಲ್ಲ ಹೆಂಗಾರ ಮಾಡಿ ನಾ ಕಂಟ್ರೋಲ್ ಮಾಡ್ಬೇಕು, ಹೆಂಗಾರ ಮಾಡಿ ಇವನ್ ಬೆಂಡ್ ಎತ್ತಬೇಕು ಅಂತ ಏನ್ ಮಾಡ್ತಾನ, ಮಾರ್ಷಲ್ ಲಾ ಅನೌನ್ಸ್ ಮಾಡ್ತಾನ. ಮಾರ್ಷಲ್ ಲಾ ಅನೌನ್ಸ್ ಮಾಡಿದಾಗ ಏನಾಗುತ್ತೆ, ಈಗ ಕರ್ಫ್ಯೂ ಇರ್ತದಲ್ಲ, ಸಿಮಿಲರ್ ಆತರ, ಯಾರು ಜಾಸ್ತಿ ಜನ ಸೇರಂಗಿಲ್ಲ, ಯಾರು ದೊಡ್ಡ ಪ್ರೆಸೆಷನ್ ಮಾಡಂಗಿಲ್ಲ, ಮೀಟಿಂಗ್ ಮಾಡಂಗಿಲ್ಲ, ಅದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ ಅಂತೇಳಿ ದೊಡ್ಡ ಸುದ್ದಿ ಎಬ್ಬಿಸ್ಬಿಡ್ತಾನ. ಅದು ಎಲ್ಲಿ, ಅಮೃತಸರ್ ಸುತ್ತ. ಅಲ್ಲಿಂದ ಒಂಚೂರು ದೂರದಲ್ಲಿ ಒಂದು ಊರಿತ್ತು, ಜಾಲಿಯನ್ ವಾಲಾಬಾಗ್ ಅಂತ. ಅವ್ನು ಇಲ್ಲಿ ಮಾಡಿದ್ರು ಪಾಪ ಆ ಜನಕ್ಕೆ ಸೇರಿಲ್ಲ, ಆ ಜನಕ್ಕೆ ಮುಟ್ಟಿಲ್ಲ. ಅವ್ರು ಏನ್ ಮಾಡ್ತಾರ, ಜಾಲಿಯನ್ ವಾಲಾಬಾಗ್ ಅಂತ ಒಂದು ದೊಡ್ಡ ಪಾರ್ಕ್. ಆ ದೊಡ್ಡ ಪಾರ್ಕ್ ಒಳಗೆ ದೊಡ್ಡ ಕಾಂಪೌಂಡ್, ಎತ್ತರ ಕಾಂಪೌಂಡ್, ಅಲ್ಲೆಲ್ಲ ಏನ್ ಮಾಡ್ತಾರ, ಅವ್ರದೊಂದು ಹಬ್ಬನೂ ಬರ್ತಾ ಇತ್ತು, ಬೈಸಾಖಿ ಅಂತ ಹಬ್ಬ. ಆ ಹಬ್ಬನ ಸೆಲೆಬ್ರೇಟ್ ಮಾಡ್ದಂಗ ಆಯ್ತು, ಈ ನಾನ್ ಕೋಆಪರೇಷನ್ ಬಗ್ಗೆ ಡಿಸ್ಕಷನ್ ಆಯ್ತು ಅಂತೇಳಿ ಅದ್ ಮಾಡ್ತಾರ. ಎಲ್ಲ ಜನ ಅಲ್ಲಿ ಅಟೆಂಡ್ ಆಗಿರ್ತಾರ. ಅದಕ್ಕಿದ್ದ 2 ಗೇಟ್, ಒಂದು ಬಾವಿ, ಒಂದ್ ಸಣ್ಣ ಗೇಟ್ ಇತ್ತ. ಎಷ್ಟು ಜನ ತೊಡಗತ್ತೆ, ಇವನೇನಿಲ್ಲ, ಜನರಲ್ ಡಯರ್ ಬರ್ತಾನ. ಬಹಳ ನಮ್ಮ ಇಂಡಿಯನ್ ಹಿಸ್ಟ್ರಿ ಒಳಗೆ, ನಮ್ಮ ಫ್ರೀಡಮ್ ಸ್ಟ್ರಗಲ್ ಒಳಗೆ ಬಹಳ ನೋವು ಕೊಡ್ತಕ್ಕಂತ ಸಂಗತಿ ಏನಂದ್ರೆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇವನೇನ್ ಮಾಡ್ತಾನ, ಜಾಲಿಯನ್ ವಾಲಾಬಾಗ್ ಒಳಗೆ ಬಡ ಬಂದ್ ಅನೌನ್ಸ್ ಮಾಡ್ತಾನೆ, ಏನು ಎಲ್ಲಾರನ್ನು ಸಾಯಿಸ್ಬಿಡ್ರಿ ಅವ್ರನ್ನ ಅಂತೇಳಿ. ಎಷ್ಟೋ ಸಾವಿರಾರು ಜನ ಅಲ್ಲಿ ಸಾಯ್ತಾರ. ಫೈರ್ ಓಪನ್ ಮಾಡಿಸ್ಬಿಡ್ತಾನ, ಎಷ್ಟೋ ಜನ ಸತ್ತೋಗ್ತಾರ. ದೊಡ್ಡ ಕಾಂಪೌಂಡ್, ಹೊರಗೆ ಹೋಗಕ್ ಸಾಧ್ಯ ಇಲ್ಲ, ಒಳಗೆ ಹೋಗಕ್ ಸಾಧ್ಯ ಇಲ್ಲ. ಎಷ್ಟೋ ಜನ ಬಾವಿ ಒಳಗೆ ಇಳಿತಾರ, ಅಲ್ಲಿ ನೀರು ಸಾಯ್ತಾರ, ಇವನ್ ಬುಲೆಟ್ಸಿಗೆ ಬಿದ್ದು ಸಾಯ್ತಾರ. ಇಷ್ಟೆಲ್ಲ ಡೇಂಜರಸ್ ಎಫೆಕ್ಟ್ಸ್ ಜಾಲಿಯನ್ ವಾಲಾಬಾಗಿಂತ ಆಗ್ತಾವ. ಯಾರು ಮಾಡಿದ್ದು, ಜನರಲ್ ಡಯರ್. ನೆನ್ಪಿಟ್ಕೊಳ್ರಿ, ಜನರಲ್ ಡಯರ್ ಏನ್ ಮಾಡ್ತಾನ, ಜಾಲಿಯನ್ ವಾಲಾಬಾಗ್ ಅಂತ ಒಂದು ಬಾಗ್ ಅಂದ್ರೆ ಏನು, ಪಾರ್ಕ್. ಅಲ್ಲಿ ಏನ್ ಮಾಡ್ತಾ ಇದ್ರು ಇವರು, ಮೀಟಿಂಗ್ ಮಾಡಕ್ ಹೋಗಿದ್ರು. ಇದಕ್ಕಿಂತ ಮುಂಚೆ ಮಾರ್ಷಲ್ ಲಾ ಅಂತಿತ್ತಲ್ಲ, ಮಾರ್ಷಲ್ ಲಾ ಅಂದ್ರೆ ಏನು ಅಂದ್ರೆ, ಇವನ್ ಏನ್ ಮಾಡ್ತಿದ್ದ ಗೊತ್ತಾ, ಯಾರನ್ನ ಹಿಡಿತಾನಲ್ಲ, ಹಿಡ್ದವ್ನ ಏನ್ ಮಾಡ್ತಿದ್ದ, ಈಗ ಯಾರಾದ್ರೂ ಪ್ರೊಸೆಷನ್ ಮಾಡಕ್ ಹೊಂಟೇವಿ ಅಂದ್ರೆ ಅವ್ರನ್ನ ಹಿಡಿದು ನೆಲಕ್ಕೆ ಅವ್ರ ಮೂಗು ತಿಕ್ಕಿಸ್ತಿದ್ರು. ನೆಲಕ್ಕೆ ಅವ್ರ ಮೂಗು ತಿಕ್ಸೋದು, ರೋಡ್ ತುಂಬಾ ಮಂಡಿ ಮೇಲೆ ಕ್ರಾಲ್ ಮಾಡ್ಕೊಂತ ಹೋಗ್ಬೇಕು, ಅದನ್ನ ಮಾಡ್ಬೇಕು. ಇವೆಲ್ಲ ಮಾರ್ಷಲ್ ಲಾಸ್ ಎಫೆಕ್ಟ್. ಎಷ್ಟು ಜನ ಬ್ರಿಟಿಷರ್ ಅದಾರಲ್ಲ ಅವ್ರಿಗೆಲ್ಲ ಸಲಾಂ ಸರ್ ಅನ್ಕಂತ ಹೋಗ್ಬೇಕು, ಸಲ್ಯೂಟ್ ಹೊಡಿಬೇಕು, ಎಲ್ಲರಿಗೂ ಮೂಗ್ನ ನೆಲಕ್ಕೆ ತಿಕ್ಬೇಕು, ಮಂಡಿ ಮೇಲೆ ನಡಿಬೇಕು. ಇಷ್ಟೇ ಅಲ್ಲದೆ ಊರೊಳಗೆ ಜನರನ್ನ ಕಟ್ಟಿ ಹಾಕಿ ಹೊಡಿತಿದ್ರು. ಇಷ್ಟೆಲ್ಲಾ ಸಾಲದು ಅಂತ ಪುಣ್ಯಾತ್ಮ ಜಾಲಿಯನ್ ವಾಲಾಬಾಗ್ ಒಳಗೆ ಅಷ್ಟು ಜನ ಸಾಯಿಸಿದ. ಅಷ್ಟು ಜನ ಸಾಯಿಸಿದಾಗ ಏನಾಯ್ತು, ನಮ್ಮ ಇಂಡಿಯಾದವರಿಗೆ ಫೀಸ್ ಔಟ್ ಆಗ್ಬಿಡ್ತಾ, ಇವನಜ್ಜಿ ಇವನ್ ಏನಾರ ಮಾಡಿ ಕಡಿಬೇಕಲ್ಲ ಹೊಡಿಬೇಕಲ್ಲ ಅಂತೇಳಿ ಏನ್ ಮಾಡಿದ್ರು, ಬಹಳ ಲಾರ್ಜ್ ಸ್ಕೇಲ್ ಒಳಗೆ
ಲಾರ್ಜ್ ಸ್ಕೇಲ್ ಒಳಗೆ ಪೊಲೀಸ್ ಸ್ಟೇಷನ್ ನೋಡ್ಲಿಲ್ಲ, ಪೋಸ್ಟ್ ಆಫೀಸ್ ನೋಡ್ಲಿಲ್ಲ, ಅಟ್ಯಾಕ್ ಮಾಡಿ ಎಲ್ಲದಕ್ಕೆ ಬೆಂಕಿ ಇಡಕ್ ಸ್ಟಾರ್ಟ್ ಮಾಡಿಬಿಟ್ರು. ಬೆಂಕಿ ಇಡೋದು ಸಿಕ್ಕರ್ನ ಸಾಯಿಸೋದು, ಬ್ರಿಟಿಷರ್ನ ಕಣ್ ಕಂಡಲ್ಲಿ ಹೊಡಕ್ ಸ್ಟಾರ್ಟ್ ಮಾಡಿಬಿಟ್ರು. ಇದು ಜಾಸ್ತಿ ವೈಲೆನ್ಸ್ ಸ್ಪ್ರೆಡ್ ಆಗಿದ್ದಕ್ಕೆ, ವೈಲೆನ್ಸ್ ಬಹಳ ಓವರ್ ಆಗಿದ್ದಕ್ಕೆ, ಅತಿ ಆಗಿದ್ದಕ್ಕೆ ಏನ್ ಮಾಡ್ತಾರೆ ಗಾಂಧೀಜಿ ಅವರು ಈ ಯಾವುದು ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ನ ಏನ್ ಮಾಡ್ತಾರ, ವಾಪಸ್ ತಗೊಂತಾರ, ಸ್ಟಾಪ್ ಮಾಡ್ತಾರ, ಕಾಲ್ಡ್ ಆಫ್ ಅಂತ ಕರಿತೀವಿ ನಾವು. ಈ ಕಾಲ್ಡ್ ಆಫ್ ದ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಡ್ಯೂ ಟು ದಟ್ ವೈಲೆನ್ಸ್. ಪಾಪ ಅಜ್ಜ ಏನ್ ಹೇಳಿದ್ರು, ಅಜ್ಜ ಹೇಳಿದ್ದೇನು, ಯಾರು ಹೊಡೆದಾಡಂಗಿಲ್ಲ, ರಕ್ತ ಸುರಿಸಂಗಿಲ್ಲ, ಅಹಿಂಸೆ ಸತ್ಯಾಗ್ರಹ. ಮತ್ತೆ ಏನ್ ಮಾಡಿದ್ರು ಇವರೆಲ್ಲ ತಿಳಿ ಕೆಟ್ಟೋತ. ಅವ್ರಿಗೆ ಬ್ರಿಟಿಷರಿಗೆ ಅಜ್ಜನ ಭಾಷೆ ಅರ್ಥ ಇಲ್ಲ ಅಂತ ಏನ್ ಮಾಡಿದ್ರು, ಬಡ ಸಿಕ್ಕಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದು, ಜನಕ್ಕೆ ಹೊಡೆಯೋದು ಬಡಿಯೋದು, ಬ್ರಿಟಿಷನ್ ಸಾಯ್ಸಲ್ ಮಾಡಕೋನತ್ಲೆ ಏನಂದ್ರ ಅಜ್ಜ ಇದು ಕೈ ಮೀರೋಂತ ಇನ್ನು ಸ್ಟಾಪ್ ಮಾಡೋಣ ಅಂತ ಏನ್ ಮಾಡ್ತಾರ ಅವರು, ಈ ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ನ ಸ್ಟಾಪ್ ಮಾಡ್ತಾರೆ. ಜಾಲಿಯನ್ ವಾಲಾಬಾಗ್ ಬಹಳ ಬೇಸರ ಸಂಗತಿ. ನೆನ್ಪಿಟ್ಕೊಳ್ರಿ, ಯಾರಿಂತ, ಡಯರ್, ಜನರಲ್ ಡಯರ್ ಏನ್ ಮಾಡ್ತಾನ, ಒಂದ್ ಸಣ್ಣ ಗೇಟ್ ತಂದ ಇದು ಸಾಲಾಗಿ ಸೋಲ್ಜರ್ಸ್ ನ ನಿಲ್ಸಿದ, ಪಟ ಹೊಡಿರಲ್ಲ ಅಂದ. ಅವ್ರು ಶೂಟ್ ಮಾಡಿದ್ರು. ಎಷ್ಟೋ ಜನ ಪಾಪ ಇನ್ನೋಸೆಂಟ್, ಎಷ್ಟೋ ಜನಕ್ಕೆ ಈ ಮಾರ್ಷಲ್ ಲಾ ಅನೌನ್ಸ್ ಆಗೈತೆ ಅಂತ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅಮೃತ್ಸರ್ ಇಂದ್ರ ಇದು ಜಾಲಿಯನ್ ವಾಲಾಬಾಗ್ ಸ್ವಲ್ಪ ದೂರದಲ್ಲಿ ಇತ್ತು. ಪಾಪ ಅವ್ರು ಬೈಸಾಕಿ ಮಾಡಕ್ ಬಂದಿದ್ರು, ಒಂದಿಬ್ರು ಬಂದಿದ್ರು ಬಿಡ್ರಿ, ಡಿಸ್ಕಷನ್ ಮಾಡಕ್ಕಂತ ಬಂದಿದ್ರು ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಬಗ್ಗೆ. ಜಾಸ್ತಿ ಜನ ಏನಂತ ಇವನ್ ಯಾರನ್ನು ನೋಡ್ಲಿಲ್ಲ, ಅಟ್ಯಾಕ್ ಮಾಡಿಸಿದ. ಇದಾದ್ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾನ ಅವನು, ಏನು ಅಂದ್ರೆ ನಾನು ಇದನ್ನ ಮಾಡಿದ್ದು, ನನ್ನ ಎಫೆಕ್ಟ್ ಹೆಂಗಿರುತ್ತೆ, ನನ್ನ ವೈಲೆನ್ಸ್ ಹೆಂಗಿರುತ್ತೆ ಅಂತ ಜನಕ್ಕೆ ಗೊತ್ತಾಗಬೇಕು, ಅವರಿಗೆ ಬ್ರಿಟಿಷ್ ಸರ್ಕಾರದ ಮೇಲೆ ಭಯ ಹುಟ್ಟಬೇಕು ಅಂತ ನಾನು ಹಿಂಗ್ ಮಾಡಿದೆ ಅಂತ ಹೇಳ್ತಾನ ಜನರಲ್ ಡಯರ್. ಆಮೇಲೆ ಅವನ ಮೇಲೆ ಅಟ್ಯಾಕ್ ಆಗುತ್ತೆ, ಅದೆಲ್ಲ ನೆಕ್ಸ್ಟ್. ಇಲ್ಲಿ ತನಕ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಜಲಿಯನ್ ವಾಲಾಬಾಗ್ ನಮ್ಮ ಕರ್ನಾಟಕದಲ್ಲಿ ಒಂದು ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಯಾವುದು ಅಂತ ಕಮೆಂಟ್ ಮಾಡ್ರಿ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ವಿ ವಿಲ್ ಮೀಟ್ ಖಿಲಾಫತ್ ಮೂವ್ಮೆಂಟ್ ಇದೆ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಾನ್ಸೆಪ್ಟ್ ಇದಾವೆ. ವಿ ವಿಲ್ ಡಿಸ್ಕಸ್ ಅಬೌಟ್ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸಸ್. ಅಂಟಿಲ್ ದೆನ್ ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಹೇಳಿದೆ. ಇದು ಅರ್ಥ ಆಗಿತ್ತದಲ್ಲ, ಅರ್ಥ ಆಗಿದ್ದಕ್ಕೆ ಚೆನ್ನಾಗಿ ಮಾಡಿರೋ ಕ್ಲಾಸಿಗೆ ನೀವೇನ್ ಮಾಡ್ಬೇಕು, ಲೈಕ್ ನ ಸ್ಟ್ರಾಂಗ್ ಆಗಿ ಪ್ರೆಸ್ ಮಾಡಿ. ಎಷ್ಟು ಸ್ಟ್ರಾಂಗ್ ಆಗಿ ಅಂದ್ರೆ ಜನರಲ್ ಡಯರ್ ಮೋಸ್ಟ್ಲಿ ಅವ್ನು ಸತ್ತ ದೆವ್ವ ಆಗಿರ್ತಾನ, ದೆವ್ವ ಆದ್ರೆ ಎದಿರ್ಬೇಕು ಅವನ, ಆ ಲೆವೆಲ್ ಸ್ಟ್ರಾಂಗ್ ಆಗಿ ಲೈಕ್ ಕೊಡಿರಿ. ಓಕೆನಾ? ಡನ್. ಥ್ಯಾಂಕ್ ಯು.